ನಾನೇನ್ ಮಾಡ್ತಾ ಇದ್ದೇನೆ ಅಂದ್ರೆ ಸ್ವತಃ ನಾನೇ ಒಂದು NPK ಗೊಬ್ಬರ ರೆಡಿ ಮಾಡ್ತಾ ಇದ್ದೀನಿ ಹೊಲದಲ್ಲಿ. ಆಮೇಲೆ ಇದು ಮಜ್ಜಿಗೆ ತಂದಿದ್ದೀನಿ. ಮಜ್ಜಿಗೆನೂ ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಜೀವಾಣುಗಳು ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಇಲ್ಲಿ ರೆಡಿ ಮಾಡಿದ್ವಲ್ಲ ಉಸುಕ, ಆಮೇಲೆ ಕೆಂಪು ಮಣ್ಣು, ಸಗಣಿ ಗೊಬ್ಬರ, ಇದನ್ನು ಆಮೇಲೆ ಹಿಂಡಿ ಅದಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ದು. ನಾನು ರಾಜೇಶ್ ಪ್ರಭಾಕರ್ ತುಡ್ಬೇಕರ, ಸಾವಯವ ಕೃಷಿಕ, ಯಕ್ಕುಂಡಿ. ಇದು ಇದೊಂದು ಸಾವಯವ ಹೊಲ ಮಾಡಿದ್ರಿ. ಇದು ಕುಳೆ ಕಬ್ಬಿದ. ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೇನೆ ಅಂದ್ರೆ ಸ್ವತಃ ನಾನೇ ಒಂದು NPK ಗೊಬ್ಬರ ರೆಡಿ ಮಾಡ್ತಾ ಇದ್ದೀನಿ ಹೊಲದಲ್ಲಿ. ನಾವೆಲ್ಲ ಗೊಬ್ಬರ ಅಂಗಡಿಗೆ ಹೋಗ್ತೀವಲ್ಲ, ಅದ್ರ ಬದ್ಲಿ ನಾವು ಸ್ವಂತ ಮನೆಯಲ್ಲಿ ಖರ್ಚು ಮಾಡ್ತೀವಿ. ಸ್ವಂತ ಮನೆಯಲ್ಲಿ ರೆಡಿ ಮಾಡಿ ಈ ರೀತಿ ನಾವು ಗೊಬ್ಬರ ಮಾಡ್ತೀವಿ. ಇದನ್ನ ಯಾವ ರೀತಿ ಮಾಡೋದು ಅಂತಂದ್ರೆ, ಇದು ಮಿಕ್ಸ್ ಶೇಂಗಾ ಹಿಂಡಿ, ಕುಸುಬಿ ಹಿಂಡಿ, ಆಮೇಲೆ ಸಾಸಿವೆ ಹಿಂಡಿ, ಮಿಕ್ಸ್ ಹಿಂಡಿ ಇದೆ ಇದು. ನಾನು ಇದನ್ನ ಏನ್ ಮಾಡಿದೆ ಅಂದ್ರೆ 50 kg ಹಿಂಡಿ ತೊಗೊಂಬಂದಿದ್ದೀನಿ. ಆಮೇಲೆ ಇದೇನಿದೆ ಅಂತಂದ್ರೆ ಸಗಣಿ ಗೊಬ್ಬರ ಪ್ಲಸ್ ಕೆಂಪು ಮಣ್ಣು, ಆಮೇಲೆ ಸ್ವಲ್ಪ ಉಸುಕ, ಇದನ್ನೆಲ್ಲ ಮಿಕ್ಸ್ ಮಾಡಿ ಏನ್ ಮಾಡಿದೀನಿ ಅಂತಂದ್ರೆ ಇದಕ್ಕೆ ಒಂದು 10 ಲೀಟರ್ ಗೋಮೂತ್ರ ಹಾಕಿದ್ದೀನಿ. ಹಾಕಿ ಒಂದು 7-8 ದಿನ ಈಗ ನೀರು ಹೊಡಿತಾ ಬಂದೆ. ಇದು ಆಕ್ಚುಲಿ ನೆರಳಲ್ಲಿ ಮಾಡ್ಬೇಕು. ಇಲ್ಲಿ ಏನಿದೆ ಅಂತಂದ್ರೆ ಬಿಸಿಲಿದೆ, ಅದಕ್ಕೆ ನಾನು ಇದು ಹಸಿರು ತಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಇದೇನ್ ಮಾಡೋದು ಅಂದ್ರೆ ಹಸಿರು ತಟ್ಟು ಹೋಗಿ ಡೈಲಿ ನಾವು ಇದನ್ನ ನೀರು ಹೊಡೆದು ಆಮೇಲೆ ಮತ್ತೆ ಹಸಿರು ತಟ್ಟು ಮುಚ್ಚಿಬಿಡ್ಬೇಕು ಇದನ್ನ. ಆಮೇಲೆ ಇದು ಮಜ್ಜಿಗೆ ತಂದಿದ್ದೀನಿ. ಮಜ್ಜಿಗೆನೂ ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಜೀವಾಣುಗಳು ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಇದೊಂದು ಇದೆ ಬಯೋ ಡಿಕಂಪೋಸರ್ ಅಂತ ಹೇಳಿ. ಸಗಣಿ ಗೊಬ್ಬರ ಕೊಳಿಲಿಕ್ಕೆ ಎರೆಹುಳ ಗೊಬ್ಬರ ಆಗ್ತವೆ. ಸಗಣಿ ಗೊಬ್ಬರ ಇದ್ದಿದ್ದು ನಾವು ಎರೆಹುಳ ಗೊಬ್ಬರ ಕನ್ವರ್ಟ್ ಆಗಿ ಮಾಡ್ಬೇಕಂತಂದ್ರೆ ಜನ ಏನ್ ಮಾಡ್ತಾರ ಅಂತಂದ್ರೆ ಎರೆಹುಳ ಬಿಡ್ಲಿಕ್ಕೆ ಹೋಗ್ತಾರೆ. ನಾವು ಇದನ್ನ ಡಿಕಂಪೋಸರ್ ಯೂಸ್ ಮಾಡಿದ್ವು ಅಂದ್ರೆ ಆಟೋಮೆಟಿಕ್ ಇದರಲ್ಲಿ ಎರೆಹುಳ ರೆಡಿ ಆಗ್ತವೆ. ಇದು ನೋಡಿ, ಇದು ಕಲ್ಚರ್ ರೆಡಿ ಆಗಿದೆ. ಇದಕ್ಕೇನಂತಂದ್ರೆ 1 kg ಇದು ಪೌಡರ್ ಇತ್ತಲ್ಲ, 1 ಕಿಲೋ ಬೆಲ್ಲ ಹಾಕಿದ್ದೀನಿ. ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ. ಇದು ಕಲ್ಚರ್ ರೆಡಿ ಆಗಿದೆ. ಇದನ್ನು ಏನ್ ಮಾಡೋದು, ಇದ್ರ ಮೇಲೆ ಹಾಕ್ಬಿಡುದು. ಈಗ ಫ್ರೆಂಡ್ಸ್ ನಾವೇನ್ ಮಾಡಿದ್ವು ಅಂತಂದ್ರೆ, ಈಗ ಗೊಬ್ಬರ ಇಲ್ಲಿ ರೆಡಿ ಮಾಡಿದ್ವಲ್ಲ ಉಸುಕ, ಆಮೇಲೆ ಕೆಂಪು ಮಣ್ಣು, ಸಗಣಿ ಗೊಬ್ಬರ, ಇದನ್ನು ಆಮೇಲೆ ಹಿಂಡಿ ಅದಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ ಮಿಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುದು. ಈ ರೀತಿ ಎರಡು ನಾವೇನ್ ಮಾಡುದು ಅಂತಂದ್ರೆ ಫ್ರೆಂಡ್ಸ್ ಕಲ್ಸುದು. NPK ರಿಚ್ ಇರುತ್ತೆ ಇದರಲ್ಲಿ. ನಾವು ಅಂಗಡಿಯಲ್ಲಿ NPK ತಗೋತೀವಿ, ಇದಕ್ಕೆ ಭಾಳ ಫರ್ಕ್ ಆಗತ್ತೆ. ಇದು ನಮ್ಗೆ ಫುಲ್ ತಾಕತ್ ಗೊಬ್ಬರ. ಈ ರೀತಿ ನಾವು ಗೊಬ್ಬರ ಹಾಕಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಇದು ಆಕ್ಚುಲಿ ಇನ್ನೊಂದು ಸ್ವಲ್ಪ ಹಿಂಡಿ ಇದೆಲ್ಲ ಇನ್ನೊಂದು ಸ್ವಲ್ಪ ಪೌಡರ್ ಮಾಡ್ಬೇಕಿತ್ತು, ನಡೀತೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಫ್ರೆಂಡ್ಸ್, ಈಗ ನಾನು ಗೊಬ್ಬರ ರೆಡಿ ಮಾಡ್ಲಿಕ್ಕೆ ಹಾಕಿದ್ದೀನಿ. ಇವಾಗ ಏನು ಹಾಕಿದ್ದೀನಿ ಅಂತಂದ್ರೆ ಹಿಂಡಿ, ಆಮೇಲೆ ಸಗಣಿ ಗೊಬ್ಬರ, ಉಸುಕ ಹಾಕಿದೆ, ಆಮೇಲೆ ಕೆಂಪು ಮಣ್ಣು. ಇದು ರೆಡಿ ಇದ್ದದ್ದು ಫುಡ್ಡನ್ನು ಹಾಕಿದೆ. ಈಗ ಇದು ನೋಡಿ, ಇದರಲ್ಲಿ ಗೋಮೂತ್ರ ಇದೆ, ಆಮೇಲೆ ಇದಿದೆ ಎರೆಜಲ. ಇದನ್ನು ನಾವೇನು ಮಾಡ್ಬೇಕಂತಂದ್ರೆ ಇದ್ರ ಮೇಲೆ ಈ ರೀತಿ ಹಾಕ್ಬೇಕು. ಎರೆಜಲ, ಗೋಮೂತ್ರ ಹಾಕಿದ್ನಿ. ಇವಾಗ ಒಳ್ಳೆ ನಮ್ಮ ಹತ್ರ ಮಜ್ಜಿಗೆ ಇತ್ತು. ಮಜ್ಜಿಗೆಯಲ್ಲಿ ಜೀವಾಣುಗಳು ಭಾಳ ಇರ್ತವೆ. ಇದ್ರಲ್ಲಿ ಹಾಕಿದ್ವು ಅಂತಂದ್ರೆ ಅದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಈ ರೀತಿ ನೋಡಿ. ಓಕೆ, ಮತ್ತೆ ಇದು ಡಿಕಂಪೋಸರ್ ಕಲ್ಚರ್ ಅಂತ ಹೇಳಿದೆಯಲ್ಲ ನಿಮ್ಗೆ. ಸ್ಟಾರ್ಟ್ ನೋಡಿ, ಇದು OWC ಕಲ್ಚರ್. ಇದನ್ನು ನಾವು ಏನು ಮಾಡೋದು ಅಂತಂದ್ರೆ ಈ ರೀತಿ ಇದ್ರ ಮೇಲೆ
ಹಾಕ್ತಾ ಹೋಗ್ಬೇಕು. ಈ ರೀತಿ ನಾವು ಹಾಕಿ ಇದು ಮತ್ತೇನು ಮಾಡ್ತೇವೆ, ಮಿಕ್ಸ್ ಮಾಡ್ತಾ ಹೋಗ್ಬೇಕು. ಫ್ರೆಂಡ್ಸ್, ಈ ರೀತಿ ನಾವು ಮಿಕ್ಸ್ ಮಾಡಿ ಡೈಲಿ ಏನು ಮಾಡೋದು ಅಂತಂದರೆ, ಒಂದು 8 ದಿನ ಈ ರೀತಿ ಮಿಕ್ಸಪ್ ಮಾಡಿ ಸ್ವಲ್ಪ ನೀರು ಹೊಡ್ತಾ ಹೋಗ್ಬೇಕು. ಹೊಡೆದು ಆಮೇಲೆ ಏನು ಮಾಡ್ತಂದ್ರೆ ಈ ರೀತಿ ತಟ್ಟನ್ನು ಮುಚ್ಚಿಬಿಡುದು ನಾವು. ಯಾಕಂತಂದ್ರೆ ಇಲ್ಲಿ ಬಿಸಿಲು ಭಾಳ ಇದೆ. ನೆರಳಿದ್ರೆ ಏನಾಗುತ್ತೋ ನಡೀತಿತ್ತು, ಬಿಸಿಲಿಗೆ ಮತ್ತೇನಾಗುತ್ತೋ ಅಂದ್ರೆ ಇದೆಲ್ಲ ಒಣಗಿ ಹೋಗ್ಬಿಡ್ತದೆ. ಈ ರೀತಿ ನಾವು ತಟ್ಟು ಮುಚ್ಚಿ ಡೈಲಿ ಏನು ಮಾಡ್ಬೇಕಂತಂದ್ರೆ ಒನ್ ಟೈಮ್ ಸ್ವಲ್ಪ ನೀರು ಚಿಪ್ಪಿಸ್ದಂಗೆ ಮಾಡಿಬಿಡೋದು. ಚಿಪ್ಪಿಸ್ದಂಗೆ ಮಾಡಿದ್ವು ಅಂತಂದರೆ ಆಟೋಮೆಟಿಕ್ ಇದು ಡಿಕಂಪೋಸರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ನಾವು ಒಂದು ತಿಂಗಳು 1.5 ತಿಂಗಳು ಇಟ್ಟು ಅಂತಂದರೆ ಪ್ಯೂರ್ ಎನ್ ಪಿ ಕೆ ಗೊಬ್ಬರ ರೆಡಿ ಆಗುತ್ತೆ. ಆರಾಮ್ ನಮ್ಗೆ ಯಾವಾಗ ಬೆಳಿಗ್ಗೆ ಅನುಕೂಲ ಆಗುತ್ತಲ್ಲ ಆ ರೀತಿ ನಾವು ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಓಕೆ, ನಮಸ್ಕಾರ.